ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ವಿಭಿನ್ನವಾದ GSP ಸ್ಟೈಲ್ನ ಒಂದು ಫೇಮಸ್ ರೆಸಿಪಿ, ಅದೇನೆಂದರೆ ಕೆಸುವಿನೆಲೆಯ ಪತ್ರೊಡೆ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಬನ್ನಿ ಈಗ ಈ ಕೆಸುವಿನೆಲೆಯ ಪತ್ರೊಡೆ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡೋಣ. ವಿಡಿಯೋನ ಶುರು ಮಾಡೋಣ. ಈ ಕೆಸುವಿನೆಲೆ ಪತ್ರೊಡೆ ಮಾಡಲಿಕ್ಕೆ ಇಲ್ಲಿ ನಾನು 2 ಕಪ್ ದೋಸೆ ಅಕ್ಕಿಗೆ 2 ಹಿಡಿ ಆಗುವಷ್ಟು ಹುರುಳಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 2 ಗಂಟೆಗಳ ಕಾಲ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು. ಅನಂತರ ಇದಕ್ಕೆ ತೆಂಗಿನ ತುರಿ ತುಂಬಾ ಮುಖ್ಯ. ಜಾಸ್ತಿ ತೆಂಗಿನ ತುರಿಯನ್ನು ನಾವು ಬಳಸಿದಷ್ಟು ಈ ಪತ್ರೊಡೆ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಪತ್ರೊಡೆ ಎಲೆನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ 1 ಇಡೀ ತೆಂಗಿನಕಾಯಿ ತುರಿಯನ್ನು ನಾನು ತಗೊಂಡಿದ್ದೀನಿ. ಈಗ ಇಲ್ಲಿ ಪತ್ರೊಡೆ ಎಲೆ ತುಂಬ ಜಾಸ್ತಿ ಇತ್ತು, ಅದಕ್ಕೆ ನಾನು 2 ಕಪ್ ಅಕ್ಕಿಗೆ 2 ಹಿಡಿಯಷ್ಟು ಹುರುಳಿಕಾಳನ್ನು ತಗೊಂಡಿದ್ದೀನಿ. ಈಗ ಈ ಪತ್ರೊಡೆ ಎಲೆಗಳನ್ನು ನಾವು ಚೆನ್ನಾಗಿ 2 ಬದಿಯಲ್ಲೂ ಚೆನ್ನಾಗಿ ತೊಳ್ಕೊಂಡು ಅದರ ನಾರನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಕೆಲವರು ಹೇಳ್ತಾರೆ ತುರಿಸ್ತದೆ ಅಂತ. ಸೊ ಅದರ ನಾರನ್ನು ಕೂಡ ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ನಾವು ಮಸಾಲೆಗೆ ಏನೆಲ್ಲ ಬೇಕಂತ ನೋಟ್ ಮಾಡ್ಕೊಳ್ಳೋಣ. 1 ಇಡೀ ತೆಂಗಿನ ತುರಿನ ತಗೊಂಡಿದ್ದೀನಿ. ಒಂದು 15ರಿಂದ 16 ಬ್ಯಾಡಗೆ ಮೆಣಸಿನಕಾಯಿ, ನೀವು ಗುಂಟೂರು ಮೆಣಸು ಬಳಸೋದಿದ್ರೂ ಬಳಸ್ಬೋದು. 1 ಗಜಗದಷ್ಟು ಹುಣಸೆ ಹುಳಿ, ಸ್ವಲ್ಪ ಹಿಂಗು ಹಾಗೂ ನಾನು ಸ್ವಲ್ಪ ಬೆಲ್ಲನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದವಾಗಿ ನಾವು ಮಸಾಲೆನ ರುಬ್ಕೊಳ್ಬೇಕು. ನೋಡಿ, ಈ ಕ್ವಾಂಟಿಟಿಗೆ ಮಸಾಲೆ ಇರಬೇಕು. ಈ ಥಿಕ್ನೆಸ್ಸು ಮೀಡಿಯಮ್ ಅಲ್ಲಿ ಇರಬೇಕು. ತುಂಬ ತೆಳುವಲ್ಲ, ತುಂಬ ದಪ್ಪನೂ ಇರಬಾರ್ದು. ಈಗ ನಾವು ಪತ್ರೊಡೆ ಎಲೆಯನ್ನು ತಗೊಂಡು ಈ ರುಬ್ಬಿರೋ ಮಸಾಲೆನ ಈ ಥರ ನಾವು ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದಾದ ಮೇಲೆ ಒಂದು ಎಲೆನ ಇಡ್ತಾ ಅದರ ಮೇಲೆ ಈ ಥರ ಮಸಾಲೆನ ನಾವು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಒಂದು 7-8 ಎಲೆ ಈ ಥರ ಒಂದರ ಮೇಲೆ ಒಂದು ಇಟ್ಟು ಸ್ಪ್ರೆಡ್ ಮಾಡಿದ ಮೇಲೆ ಒಂದು ನಾವು ಪತ್ರೊಡೆ ರೋಲ್ನ ಈ ಥರ ಮಾಡ್ಕೊಳ್ಬೇಕು. ಇದೇ ಥರ ನಾವು ಕಂಟಿನ್ಯೂಸ್ ಮಾಡಿಕೊಂಡು ಈ ಪತ್ರೊಡೆ ಮಾಡಿಕೊಂಡಿರೋ ರೋಲ್ಸ್ಗಳನ್ನು ನಾವು ಹಬೆಯ ಪಾತ್ರೆಯಲ್ಲಿ ಇಟ್ಟು ಚೆನ್ನಾಗಿ ಒಂದು 40 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಪತ್ರೊಡೆ ಎಲೆಗೆ ನಾವು ಮಸಾಲೆನ ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಅದರ ಜೊತೆ ಒಂದು ಅರ್ಧದಿಂದ 1 ಚಮಚ ಜಾಸ್ತಿ ಉಪ್ಪನ್ನು ಕೂಡ ನಾವು ಸೇರಿಸ್ಕೊಂಡ್ರೆ ಈ ಪತ್ರೊಡೆ ಮಸಾಲೆನ ಎಲೆಗೆ ನಾವು ಸ್ಪ್ರೆಡ್ ಮಾಡಿದ ನಂತರ ಅದನ್ನು ಬೇಯಿಸಿದ ಮೇಲೆ ಉಪ್ಪಿನ ಅಂಶ ಅದ ಎಲೆಗೆ ಚೆನ್ನಾಗಿ ಹೊಂದ್ಕೊಂಡು ಪತ್ರೊಡೆ ತುಂಬ ರುಚಿಯಾಗಿರುತ್ತೆ. ಇಲ್ಲ ಅಂದರೆ ನಾವು ಬರೀ ಮಸಾಲೆಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಅದು ಸ್ವಲ್ಪ ಚಪ್ಪೆಯಾಗೋ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಪತ್ರೊಡೆ ಇದನ್ನು ಹಬೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೀವು ನೋಡುತ್ತಾ ಇದ್ದೀರಾ. ಇದನ್ನೆಲ್ಲ ತೆಗೆದುಕೊಂಡು ನಾನು ಒಂದು ಕಾವಲಿಯಲ್ಲಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪತ್ರೊಡೆನ ಹೇಗೆ ನಾವು ವಿಭಿನ್ನವಾದ ರೀತಿಯಲ್ಲಿ ಮಾಡ್ಬೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.